ಇದೆ ಸರ್, ಅದಿದೆ, ಎರಡು ಇದೆ, ಇದೇ ಇಡು ಇನ್ನೊಂದು ಇದೆ ಕಡ್ರಿ. ವಾಲಿಬಾಬು ಸಾಹೇಬ್ರಿಗೆ, ವಾಲಿಬಾಬು ಸಾಹೇಬ್ರಿಗೆ, ವಾಲಿಬಾಬು ಸಾಹೇಬ್ರಿಗೆ, ವಾಲಿಬಾಬು ಸಾಹೇಬ್ರಿಗೆ. ಆಕಳ ಪಕ್ಷದ ಬಹಿರಂಗ ಸಭೆಯ ಪ್ರಚಾರಾರ್ಥದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪಿ ಬಸವರಾಜ್ ಅವರೇ, ಖಾಜಾ ಅಸ್ಲಂ ಸಾಹೇಬರವರೇ, ವೀರಣ್ಣ ಅವರೇ, ಪರಪ್ಪ ಅವರೇ, ಮೌನೇಶ್ ಅವರೇ ಹಾಗೂ ಅಧ್ಯಕ್ಷರ ಸ್ಪರ್ಧೆಯಲ್ಲಿರ್ತಕ್ಕಂಥ ರಾಘವೇಂದ್ರ ಕುಷ್ಟಗಿಯವರೇ ಮತ್ತು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಪ್ಪನವರೇ, ಪತ್ರಕರ್ತ ಮಿತ್ರರೇ, ಇವತ್ತು ಚುನಾವಣೆಯ ಪ್ರಚಾರಾಂಗವಾಗಿ ಈ ಸಭೆ ನಡೀತಾ ಇದೆ. ಸಾಕಷ್ಟು ಜನ ಕಾರ್ಮಿಕರು ಸೇರಿದಿರಿ. ಏನು ಮಾತಾಡ್ತಾರೆ, ಏನು ಆಶ್ವಾಸನೆ ಕೊಡ್ತಾರೆ ಅಂತ ಕೇಳಲಿಕ್ಕೆ ಉತ್ಸುಕರಾಗಿದ್ದೀರಿ. ಅದರ ಬಗ್ಗೆ ಯಾಕಂದರೆ ಕೆಲವರು ನನ್ನನ್ನು ಮುಂಜಾನೆ ಸುಮಾರು ಒಂದು 4-5 ಫೋನ್ ಬಂದು ಏನಂತಂದರೆ, ಸರ್ ಯಾರ ಬಗ್ಗೆನೂ ಇಂಡಿವಿಜುವಲ್ ಮಾತಾಡಬೇಡ್ರಿ, ನಿಮ್ಮ ಸಾಧನೆ ಹೇಳ್ರಿ ಅಂತ. ಅಲ್ಲ, ಯಾರು ಇಂಡಿವಿಜುವಲ್ ಬಗ್ಗೆ ಮಾತಾಡಬೇಡ್ರಿ, ನಿಮ್ಮ ಸಾಧನೆ ಹೇಳ್ರಿ ಅಂದ್ರೆ ಸಾಧನೆ ಆಯ್ತಪ್ಪ, ಬೋನಸ್ ಕೊಡಿಸ್ತೀವಿ, VRS ಕೊಡಿಸ್ತೀವಿ, ಮುಗಿಸ್ಬಿಡ್ತು. ಆದರೆ ಈ ಚುನಾವಣೆಯಲ್ಲಿ ನಮಗೆ ಸ್ಪರ್ಧಾಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ಹೇಳಲಿಲ್ಲ ಅಂತಂದರೆ ಇದು ಚುನಾವಣಾ ಪ್ರಚಾರನೇ ಆಗೋದಿಲ್ಲ. ಯಾಕಂದರೆ ನಾವು ನಮ್ಮ ಕೇವಲ ಸಾಧನೆ ಎಲ್ಲರಿಗೂ ಗೊತ್ತಿದೆ. ನೀವೇ ಎಷ್ಟೋ ಜನ ಮಾತಾಡ್ತೀರಪ್ಪ, ಇವ ವಾಲಿಬಾಬು ಹಿಡಿದು ಅಂದ್ರೆ ಬಿಡೋದಿಲ್ಲ ಅಂತ, ಅದು ನಮ್ಮ ಸಾಧನೆ ಅಷ್ಟೇ. ಆದರೆ ಇವತ್ತು ನಮ್ಮ ಎದುರಾಳಿಗಳು, ನಮ್ಮ ಎದುರು ನಿಂತಿರ್ತಕ್ಕಂಥವರು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಈ ಚುನಾವಣೆಯ ಪ್ರಚಾರಕ್ಕೆ ಅರ್ಥ ಬರುವುದಿಲ್ಲ. ಆದ ಕಾರಣ ಇವತ್ತು ನಮ್ಮ ಚುನಾವಣೆ ಸುಮಾರು 5 ಪಕ್ಷಗಳ ನಡುವೆ ನಡೀತಾ ಇದೆ. ಮೊದಲನೇ ಪಕ್ಷ ತಕ್ಕಡಿಯ ಪಕ್ಷ, ಅಂದರೆ ಈಗಾಗಲೇ 3 ವರ್ಷ ತಮ್ಮ ಆಳ್ವಿಕೆಯನ್ನು ಮುಗಿಸಿ ಈಗ ಮತ್ತೆ ಸ್ಪರ್ಧೆಯಲ್ಲಿದ್ದಾರೆ. ಎರಡನೆಯ ಪಕ್ಷ, ಆ ತಕ್ಕಡಿ 2 ಇರ್ತಾವ, ಅದು ಒಂದು ತಕ್ಕಡಿ ಬಂಡಿಗಾಲೆ ಹೋಗ್ಯದ, ಒಂದು ತಕ್ಕಡಿ ಈ ಕಡೆ ಉಳ್ಕೊಂಡದ. ಇನ್ನೊಂದು ತಕ್ಕಡಿ ಬಂಡಿಗಾಲೆಗೆ ಏನು ಹೋಗಿದೆಯಲ್ಲ ಅದು ಬಂಡಿಗಾಲಿ ಪಕ್ಷ ಇವತ್ತು ನಮ್ಮ ಸ್ಪರ್ಧೆಯಲ್ಲಿದೆ. ಇನ್ನು ಮೂರನೇದು ಟಿಯುಸಿಯ ಪಕ್ಷ ಅಂದರೆ ಯಾಕಂದ್ರೆ ನನಗೆ ಸ್ವಲ್ಪ ಮುಜುಗರ ಆಗ್ತದೆ. ಯಾಕಂದ್ರೆ 16-17ರಲ್ಲಿ ನಮ್ಮ ಕುಷ್ಟಗಿ ಸಾಹೇಬರು ಬೈದರು ನನಗೆ. ಅವಾಗ ಏನು ಆ ಟಿಯುಸಿಯ ಜೊತೆಗೆ ಹೋಗಿ ಸೇರ್ತಾ ಇದ್ದಲ್ಲ ಅಂತ. ಆದರೆ ಅವತ್ತು ಅನಿವಾರ್ಯ ಇತ್ತು, ನಾವು ಏನೇ ಮಾಡಬೇಕು ತಕ್ಕಡಿಗೆ ಸೋಲಿಸ್ಬೇಕು ಅಂತ ನಮ್ಮ ನಿರ್ಧಾರ ಇತ್ತು. ನಾವು ಟಿಯುಸಿಯ ಒಂದಾದೀವಿ. ನಾವು ಟಿಯುಸಿಯ ಒಂದಾಗಿ ಗೆದ್ದೀವಿ. ಗೆದ್ದು ಏನಾಯ್ತು ಅಂದರೆ ರೋಡ್ ಮ್ಯಾಗ ಚುರುಮುರಿ ತಿನ್ಕೋತ ಕುಂತೀವಿ, ಮುಗಿದೋಯ್ತು. ಕಾರ್ಮಿಕರಿಗೆ ಏನೇನೋ ಮಾಡೋಕ್ಕಾಗಲಿಲ್ಲ. ರೋಡ್ ಮ್ಯಾಗ ಕೂತೀವಿ, ಚುರುಮುರಿ ತಿಂದ್ವಿ. ಅದು ಏನು ಅಂತಾರಲ್ಲ, ಕೂದಲು ಪಿನ್ನ ಮಾರೋರಿಗೆ 70,000 ಬೋನಸ್ ಕೊಡಿಸ್ತೀವಿ, ನಿಮಗೇನು ಕೊಡ್ಸೋಕ್ಕಾಗಲಿಲ್ಲ. ಅದು ಟಿಯುಸಿಯ ಪಕ್ಷ. ಇನ್ನೊಂದು ಪಕ್ಷ ಇವತ್ತು ವಜ್ರ BMS ಪಕ್ಷ. ಅದು ಬಹುತೇಕ
ನಮ್ಮ ಜೊತೆಗೇ ಇರಬೇಕಾಗಿತ್ತು. ಕಾರಣಾಂತರದಿಂದ ಬೇರೆ ಪಕ್ಷ ಆಗಿದೆ. ಅದೂ ಇವತ್ತು ಸ್ಪರ್ಧೆಯಲ್ಲಿದೆ. ಇವತ್ತು ತಕ್ಕಡಿ ಪಕ್ಷದವರ ಬಗ್ಗೆ ಹೇಳಬೇಕು ಅಂತಂದರೆ, ಮೊನ್ನೆ ತಮ್ಮ ಒಂದು ಚುನಾವಣಾ ಪ್ರಚಾರದಲ್ಲಿ, ಯಾಕಂದರೆ ಯಾರಿಗೂ ನಾವು ಇಂಡಿವಿಜುವಲ್ ಮಾತಾಡಬಾರ್ದಾಗಿತ್ತು, ಅವ್ರನ್ನು ಮಾತಾಡಬಾರ್ದಾಗಿತ್ತು, ಅವರು ಮಾತಾಡಬಾರ್ದಾಗಿತ್ತು. ಆದರೆ ಏನಾಯಿತು ಅಂತಂದರೆ, ಮಾತಾಡುವ ಒಂದು ಜೋಶಿನಲ್ಲಿ, ಮಾತಾಡ್ತಕ್ಕಂಥ ಒಂದು ಜೋಶಿನಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಏನು ಹೇಳಿದ್ರು ಅಂತಂದರೆ, ಪ್ರಧಾನ ಕಾರ್ಯದರ್ಶಿ ಅಂದರೆ ನಮ್ಮ ವಿಜಯ ಭಾಸ್ಕರ್ ರವರು, ವಾಲಿಬಾಬು ಅವರು ನಾನು ಹಟ್ಟಿಗೆ ಬರೋದಿಲ್ಲ, ನಾನು ಹಟ್ಟಿಗೆ ವಿಸಿಟೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ನಾನು ಹಟ್ಟಿಗೆ ಬಂದು ಹಟ್ಟಿಯಲ್ಲಿ ವಾಸ್ತವ ಮಾಡಿ ವಾಲಿಬಾಬು ಅವ್ರ ಮನೆಗೆ ಹೋಗಿ ಟೀ ಕುಡಿತೀನಿ, ಹಾಜರಿ ಕೊಡ್ತೀನಿ ಅಂತ. ಸಂತೋಷ, ಯಾಕಂದರೆ ಪಾಪ ಎಷ್ಟಾದರೂ ಅವರಿಗೆ ಅವರವರಿಗೆ ನಾಚಿಕೆ ಆಗಿದೆ. ಈ 3 ವರ್ಷದಲ್ಲಿ ನನ್ನ ಅಪಾದನೆ ಏನಿದೆ ಅಂತಂದರೆ, ನಾನು ಯಾವಾಗಲೂ ಶಾಪ್ ಮ್ಯಾಗ ಹೋದಾಗ ನನ್ನ ಅಪಾದನೆ ಏನಿದೆ ಅವ್ರ ಮ್ಯಾಗಂದರೆ, ವಿಜಯ ಭಾಸ್ಕರ್ ಅವರು ಒಂದು ದಿವಸನೂ ಹಟ್ಟಿಯಲ್ಲಿ ಹಾಲ್ಟ್ ಮಾಡಿಲ್ಲ, ಕಾರ್ಮಿಕರಿಗೆ ಮುಖ ತೋರಿಸಿಲ್ಲ. ಆದರೆ 1,06,00,000 ಎತ್ಕೊಂಡು ಹೋಗಿದ್ದಾರೆ ಅಂತ ನನ್ನ ಅಪಾದನೆ ಅಪ್ಪ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತಂದರೆ, ನಾನು ಬಂದು ವಾಲಿಬಾಬು ಅವ್ರ ಮನೆಗೆ ಹೋಗಿ ಟೀ ಕುಡಿದು ಬರ್ತೀನಿ, ಹಾಜರಿ ಕೊಟ್ಟು ಬರ್ತೀನಿ ಅಂತ. ದಯಮಾಡಿ ಆ ಒಂದು ಪರಿಸ್ಥಿತಿಗೆ ಅವ್ರು ಬರೋದು ಬೇಡ. ಯಾಕಂದರೆ ಮತ್ತೆ ನನ್ನ ಮನೆಗೆ ಬಂದು ಟೀ ಕುಡಿದು ನಾನು ಹೆಲಿಕಾಪ್ಟರ್ನ ನಿಮ್ಮ ಮನೆಗೆ ಬಂದೀನಿ, ಅದ್ರ ಖರ್ಚು ಕೊಡು ಅಂದ್ರೆ ನಾನೆಲ್ಲಿಂದ ಕೊಡ್ಲಿ? ಯಾಕಂದ್ರೆ ಈಗ ಅವರೆಲ್ಲ ಹೆಲಿಕಾಪ್ಟರ್ ಏರೋಪ್ಲೇನ್ ತಿರ್ಗೋರು, ಅದ್ರ ಖರ್ಚು ಕೊಡು ಅಂದ್ರೆ ನಾನು ಒಂದು ಕಪ್ ಟೀ ಅದು 5 ರೂಪಾಯಿ, ಅದನ್ನ ನನಗೆ ಬಿಲ್ 30,000 ಬಂತಂದ್ರೆ ನಾನೆಲ್ಲಿಂದ ಕೊಡ್ಲಿ? ಅದಕ್ಕೆ ದಯಮಾಡಿ ಅವ್ರು ನನಗೆ ಮನೆಗೆ ಬರೋದು ಬೇಡ, ನನ್ನ ಮನೆಗೆ ಹಾಜರಿ ಹಾಕೋದು ಬೇಡ. ಬೇಕು ಅಂದರೆ ಅವ್ರು ಎಲ್ಲಿರ್ತಾರೆ ಅಲ್ಲಿ ಆ ಜಾಗ ಹೇಳಿದರೆ ನಾನೇ ನನ್ನ ಥರ್ಮಾಸ್ನಾಗ ಒಯ್ದು ಅವ್ರಿಗೆ ಟೀ ಕೊಟ್ಟು ಕುಡಿಸಿ ಬರ್ತೀನಿ. ನನ್ನ ಮನೆಗೆ ಅವ್ರು ಬರೋದು ಬೇಡ, ಯಾಕಂದ್ರೆ ನಾನು ಹೆಲಿಕಾಪ್ಟರ್ ಕೊಡೋ ಪರಿಸ್ಥಿತಿ ನಾನು ಇಲ್ಲ. ಯಾಕಂದ್ರೆ ಅವರು ಗೋವಾ ಟೀಮು, ಬ್ಯಾಚುಲರ್ ಟೀಮು ಅಂತ ಅವರು 14 ಮಂದಿ ಹೆಸರಿಟ್ಟಿದ್ದಾರೆ. ಆ ಗೋವಾ ಟೀಮ್ ಯಾವುದೋ ಬ್ಯಾಚುಲರ್ ಟೀಮ್ ಯಾವುದೋ ಗೊತ್ತಿಲ್ಲ, ಆದ್ರೆ ಅವು ಇರೋದು 2 ಗೋವಾ ಟೀಮುಗಳು. ಒಂದು ಜೂನಿಯರ್ ಗೋವಾ ಟೀಮು, ಇನ್ನೊಂದು ಸೀನಿಯರ್ ಗೋವಾ ಟೀಮ್, 2 ಗೋವಾ ಟೀಮು. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಕಡೆಯಿಂದಂತೂ ಹೆಲಿಕಾಪ್ಟರ್ದು ಏರೋಪ್ಲೇನ್ ದುಡ್ಡು ಕೊಡೋಕೆ ಆಗೋದಿಲ್ಲ. ದಯಮಾಡಿ ಅವ್ರು ಬಂದರೆ ಅವ್ರು ಇರ್ತಕ್ಕಂಥ ಜಗತ್ತು ಹೇಳಿದರೆ ನಾನೇ ನನ್ನ ಥರ್ಮಾಸ್ನಾಗ ಒಯ್ದು ಟೀ ಕುಡಿಸಿ ಬಂದಿದ್ರಿ ಸಾಹೇಬ್ರೆ ಥ್ಯಾಂಕ್ಸ್ ಅಂತೇಳಿ ಬರ್ತೀನಿ. ಇನ್ನು 2ನೇವರು ಈಗೇನು ಅಧ್ಯಕ್ಷರು ನಿಂತಾರ, ಅಧ್ಯಕ್ಷರಿಗೆ ಚಂದ್ರಶೇಖರ್ ಸಾಹೇಬರು ಜೋರಾಗಿ ಚಿಮ್ಮಿದ್ರೆ ಮಲ್ಲಪ್ಪ ಶಾಟ್ ಮೇಲೆ ಹೋಗಿ ಕೂಡ್ತಾನವ. ಅವನ ಅಯೋಗ್ಯ ನನಗೇನು ಹೇಳ್ತಾನಂದ್ರೆ, ವಾಲಿಬಾಬು ಒಬ್ಬ ಅಯೋಗ್ಯ, ತನ್ನ ನೌಕರಿ ತಾನು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳ. ನಾವು ನೀವ್ ಯಾಕೆ ಹೇಳ್ತಿರೋ ಮರ? ನಾನು ಹೇಳ್ತೀನಿ, ಮೈಕೆ ನಾವು ಒದರಕ್ಕೆ ನಿಂತೀನಿ ನಾನು, ನೀವ್ ಅನ್ಬೇಡ್ರಿ. ಅವ ಒಬ್ಬ ಅಯೋಗ್ಯ, ತಾನು ಆ ಕಿರಣ್ ಕುಲಕರ್ಣಿ ಅಂತಕ್ಕಂಥವನಿಗೆ ಗೋವಾಕ್ಕೆ ಕಳಿಸಿ ತಾನು ಗೋವಾಕ್ಕೆ ಹೋಗಿ ಅಲ್ಲಿ ಬೀಚ್ನಲ್ಲಿ ಮಲ್ಕೊಂಡು ಆ ಫೋಟೋವನ್ನು ವಾಟ್ಸ್ಆ್ಯಪಿಗೆ ಹಾಕಿ ಆ ವಾಟ್ಸ್ಆ್ಯಪಿನ ಫೋಟೋಗಳನ್ನು ನಮ್ಮ ಅಧಿಕಾರಿಗಳು ನೋಡಿ
ಆ ಪಾಪ ಬಸವರಾಜ್ ಜಾಗೀರ್ದಾರ್ ಅಂತಕ್ಕಂಥವನಿಗೆ ಸಸ್ಪೆಂಡ್ ಮಾಡಿದ್ರಪ್ಪ. ಯಾಕಂದ್ರೆ ಅವನಿಗೆ ಅಟೆಂಡೆನ್ಸ್ ಇತ್ತಿಲ್ಲಿ, ಅವತ್ತಿಲ್ಲ ಅವನ ಅಟೆಂಡೆನ್ಸ್ ಇತ್ತು. ಕಿರಣ್ ಕುಲಕರ್ಣಿದು ಅವ ಗೋವಾದಾಗ ಅಂಡರ್ ಮೇಲೆ ಮಲ್ಕೊಂಡಿದ್ದ ಬೀಚ್ನಾಗ. ಅಂತ ಅಯೋಗ್ಯರು ನನಗೆ ಅಯೋಗ್ಯ ಅಂತಾರೆ. ಇದು ಅವನಿಗೆ ನಾಚಿಕೆ ಆಗಬೇಕು ಅವನಿಗೆ. ಯಾಕಂದ್ರೆ ಈ ಯಾವಾಗ ಬಸವಂತರಾವ್ ಜಾಗೀರ್ದಾರ್ ಸಸ್ಪೆಂಡ್ ಆದ್ರು ಆ ಕಿರಣ್ ಕುಲಕರ್ಣಿ ಸಲುವಾಗಿ, ಆವಾಗ ಏನಾಯ್ತು, ಲಾಸ್ಟಿಗೆ ಮ್ಯಾನೇಜ್ಮೆಂಟಿನ ಅಧಿಕಾರಿಗಳಿಗೆ ಇಡಿ ಮುಂದ ಉದ್ದಕ ಕಾಲಿಗೆ ಬಿದ್ದು ಸಸ್ಪೆನ್ಷನ್ ವಾಪಸ್ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದು ಇದೇ ಅಯೋಗ್ಯ. ನನಗೆ ಅಯೋಗ್ಯ ಅಂತ. ನನ್ನ ಸರ್ವಿಸ್ನಷ್ಟು ಅವನು ವಯಸ್ಸಿಲ್ಲ. ನಾನಿಲ್ಲಿ 58 ವರ್ಷದಿಂದ ಇಲ್ಲಿ ಲೀಡರ್ಶಿಪ್ ಮಾಡ್ತಾ ಇದ್ದೀನಿ. ನನ್ನ ಸರ್ವಿಸಿನ ಅವನು ವಯಸ್ಸಿಲ್ಲ. ಅವನು ಅಂತ ದರಿದ್ರ ನನ್ನ ಮಗ ನನಗೆ ಅಯೋಗ್ಯ ಅಂತ. ಅದಕ್ಕೆ ಇವತ್ತು ಯಾರು ಅಯೋಗ್ಯರು, ಯಾರು ಅಯೋಗ್ಯರು ಇಲ್ಲ, ಯಾರು ಗೋವಾ ಟೀಮು, ಯಾವ್ದು ಹಟ್ಟಿ ಟೀಮು, ಯಾವುದು ಬಾಂಬೈ ಟೀಮು, ಅಥವಾ ಈಗ ನೀವು ಮುಂದೆ ಏನಾರ ಆರಿಸ್ತೀರಿ ಅಂದ್ರೆ ಈ ಗೋವಾ ಬಿಡ್ತಾರ, ಅವರು ಚಿಕ್ಕಮಂಗ್ಳೂರು ಬೀಚಿಗೆ ಹಿಡಿತಾರೆ. ಅಂತ ಟೀಮನ್ನ ಈ ಚುನಾವಣೆಯಲ್ಲಿ ನೀವು ಆರಿಸ್ಬೇಕಾ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಈಗಾಗಲೇ ಹೇಳಿದ್ದೀನಿ, ಅದು ಜೂನಿಯರ್ ಗೋವಾ ಟೀಮ್. ಯಾಕಂದ್ರೆ ಅವರು ಅಲ್ಲಿ ಬೀಚ್ನಾಗೆ ಇದ್ದು ಅಲ್ಲೇ ಬೀಚ್ನಾಗ ಮಲ್ಕೊಂಡು, ಆದ್ರೆ ಹಾಜರಿ ಇಲ್ಲಿ ತಗೊಂಡಾರ. ಅದು ವಿಚಾರ ಮಾಡ್ರಿ ನೀವು. ಬೀಚ್ನಾಗಿದ್ರು ಇಲ್ಲಿ ಹಾಜರಿ ಅದ ಕಂಪನ್ಯಾಗ. ಆ ಪುಣ್ಯಕ್ಕೆ ಇನ್ನ ಸತ್ತಿಲ್ಲ, ಸತ್ತರ ಏನು ಇಲ್ಲೇ ಮತ್ತೆ ಕಾಂಪನ್ಸೇಷನ್ ಕೊಡ್ರಿ ಅಂತಿದ್ರು ಏನು ಗೊತ್ತಿಲ್ಲ. ಅದಕ್ಕೆ ಒಂದು ಅದು ಜೂನಿಯರ್ ಗೋವಾ ಟೀಮ್, ಇನ್ನೊಂದು ಸೀನಿಯರ್ ಗೋವಾ ಟೀಮ್. ಪಾಪ ಅವ್ರಿಗೆ ನಿನ್ನೆ ಅವರು ಸ್ಪೀಚ್ ಮಾಡಕ್ಕೆ ಅವ್ರಿಗೆ ಆಸ್ಪದನೆ ಕೊಡಲಿಲ್ಲ. ಯಾಕೋ ಶಫಿ ಅವ್ರ ಮೇಲೆ ಭಾಳ ಪ್ರೀತಿ ಇತ್ತು ಜನರಲ್ ಸೆಕ್ರೆಟರಿಗೆ. ಯಾಕಂದ್ರೆ ವಿಜಯ್ ಭಾಸ್ಕರ್ ಅವರಿಗೆ ಶಫಿ ಅವರ ಬಗ್ಗೆ ಏನಂತ ಆಪಾದನೆ ಮಾಡಿಲ್ಲ. ಆದರೂ ಅವ ಏನು ಈಗ ಹೇಳಿದ್ನಲ್ಲ, ಅಧ್ಯಕ್ಷ ಸೀಟಿಗೆ ನಿಂತವ, ಆ 14 ಮಂದಿ ಕಳ್ಳರು ಅಂದವ. ಆ 14 ಮಂದಿ ಕಳ್ಳರು ಅಂದ್ರೂ ಆ ಕಳ್ಳರು ಉತ್ತರ ಸಹಿತ ಅವನಿಗೆ ಕೊಡಲಿಲ್ಲ. ಅವ್ರೇನು ಕಳ್ಳರು ಆದಾರೋ ಇಲ್ಲೋ ಅವರಿಗೆ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ನನಗೇನ್ರ ಕಳ್ಳರು ಅಂದ್ರೆ ಮುಖದ ಮ್ಯಾಗ ಹೋಗಿ ಪಟ್ ಅಂತ ಬಿಟ್ಬಿಡ್ತಿದ್ದೆ. ಆದರೆ ಅವ್ರು ಕಳ್ಳರು ಅಂತ ಅನ್ಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ಅಂತಂದ್ರೆ ಬಹುತೇಕ ಅವ್ರು ಕಳ್ಳರು ಆದರೂ ಅಥವಾ ಇಲ್ಲವೋ ಅದು ಅವರೇ ನಿರ್ಧಾರ ಮಾಡಬೇಕು. ಇನ್ನು ಮೂರನೇದು ಈಗ ಇವೆರಡು ಟೀಮ್ ಅದು. ಇನ್ನು ಮೂರನೇದು TUCI ಟೀಮ್. TUCIದವರು ಅವ್ರಿಗೆ ಏನಂದ್ರೆ ಬಹುತೇಕ ಅವ್ರ ಕಂಪನಿಯಾಗ ಏನು ನಡೀತದ ಅವ್ರಿಗೆ ಗೊತ್ತಿರೋದಿಲ್ಲ. ಕಂಪನಿಯಾಗ ಏನು ನಡೀತದ ಏನು ನಡೀದಿಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವ್ರ ಕೆಲಸ ಏನಂತಂದ್ರೆ ಬಂದು VRS 93ರಾಗ ಬಂತಂತ ಹೇಳ್ದ ಅಮೀರಲ್ಲಿ. 93ರಾಗ ನಾನು AIT ಇದ್ದಾಗ VRS ತಂದಿನಿ ಅಂತ, ಅಥವಾ VIT ಇದ್ದನಂತ VRS ತಂದ. ಇವರು ನಮ್ಮ ಮಾನ್ಸಯ್ಯನವರು ವಾಲಿಬಾಬು ಅವರು ಕೋರ್ಟಿಗೆ ಹೋಗಿದ್ರು. ಮತ್ತೆ ಗಂಗಾರಾಮ್ ಬಡೇರಿ ಪತ್ರ ಬರೆದಿದ್ರು, ಅದಕ್ಕೆ ಮೆಡಿಕಲ್ ಮಾಡಕ್ ಆಗಲಿಲ್ಲ ಅಂತ. ಯಾರು ಮಾತಾಡ್ಬೇಡ ಸುಮ್ಮನೆ. ಇವ್ರು ಎಂಥವ್ರು ಅಂತಂದ್ರೆ ಕಳ್ಳರು ಅಂದ್ರೆ ಮೈ ಮುಟ್ಕೊಂಡು ನೋಡೋರು. ನಾನು ಹೌದಾ ಅಲ್ಲ ನಾನೇ ಕಳ್ಳಿದ್ದೀನಿ ನಾವು. ಇಂಥ ಒಂದು ಪರಿಸ್ಥಿತಿ. ಬಸ್ ಯಾವಾಗ ಬಿಟ್ರಪ್ಪ? ಸರಿ ಕೂಡ್. ಇವರು ಕೋಳಿ ಕಳ್ಳ ಅಂದ್ರೆ ನಂದೆಲ್ಲರೂ ಸಿಪ್ಪಿ ಅದೇನೋ ಅಂತ ಮೈ ಮುಟ್ಕೊಂಡು ನೋಡ್ತಕ್ಕಂಥವ್ರು. ಅವ್ರಿಗೆ ಕಂಪನಿ ಬಗ್ಗೆ ಅಂತೂ ನಾಲೆಜೇ ಇಲ್ಲ, ಆ ಕಂಪನಿಯಾಗ ಹೋಗುವುದೇ ಇಲ್ಲ. ಇಂಥವರು ಇವತ್ತು ಇನ್ನೊಬ್ಬರ ಬಗ್ಗೆ ಅಪಾದನೆ ಮಾಡ್ತಾರೆ. ಅದಕ್ಕಾಗಿ ಕಾರ್ಮಿಕ ಬಂಧುಗಳು, ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಂದು ಸಲ ಒಬ್ಬ
ನಿಷ್ಠಾವಂತ, ಅದರ ಜೊತೆ ಒಬ್ಬ ಕಳ್ಳ, ಅದರ ಜೊತೆ ಒಬ್ಬ ವ್ಯಾಪಾರಸ್ಥ. ಮೂಗರು ದೇವ್ರ ಧ್ಯಾನದಾಗ ಕೂತರನ್, ದೇವರಿಗೆ ಪ್ರತ್ಯಕ್ಷ ಮಾಡ್ಕೊಳ್ಳೋಮ್, ನೋಡಮ್ ಏನು ಮಾಡ್ತಾನೆ ದೇವ್ರನ್ನ. ದೇವ್ರ ಧ್ಯಾನದಾಗ ಕೂತರಪ್ಪ ಜೋರಾಗಿ. 1 ತಿಂಗಳ ಕುಂತರು, 2 ತಿಂಗಳ ಕುಂತರು, 3 ತಿಂಗಳ ಕುಂತರು. ಲಾಸ್ಟಿಗೆ ದೇವರಿಗೆ ಬೇಸರ ಬಂತು. ತಥಾಸ್ತು ಪ್ರತ್ಯಕ್ಷ ಅಂತೇಳಿ ಬಂದ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದಮೇಲೆ ಮೊದಲಿಗೆ ಯಾರು ಸದ ಬಂತು ಅಂದರೆ ಆ ಪ್ರಜ್ಞಾವಂತ ನಿಷ್ಠಾವಂತ ಏನಿದ್ದ ಅವನಿಗೆ ಕೇಳಿದರು, ಏನಪ್ಪ ಯಾಕೆ ತಪಸ್ಸೆ ಮಾಡ್ತಾ ಇದ್ದಿ, ನಿನಗೇನು ಬೇಕು ಅಂತ. ಅವ ಏನಂದ, ನನಗೇನು ಬೇಡ ಶಿವ, ಈ ಜನರ ದೇಶ ಸುಖ ಸಂಪತ್ತವಾಗಿಡು, ಮಳೆ ಪರಿಪೂರ್ಣ ಕೊಡು, ಫಲ ಬೆಳೆಗಳು ಚೆನ್ನಾಗಿ ಕೊಡು, ಎಲ್ಲರೂ ನಿನಗೆ ನೆನೆಸಂಗಿಡು ಅಂತ ಬೇಡ್ಕೊಂಡ. ತಥಾಸ್ತು ಅಂದ ದೇವರು. ಇನ್ನು ಎರಡನೇವ ವ್ಯಾಪಾರಸ್ಥ. ವ್ಯಾಪಾರಸ್ಥ ಏನಪ್ಪ ವ್ಯಾಪಾರಸ್ಥ, ಏನು ಬೇಕು ನಿನಗ ಅಂತ ಕೇಳ್ದ. ಅವ ವ್ಯಾಪಾರಸ್ಥ ಏನು ಹೇಳ್ದ, ದೇವರೇ ನನಗೆ ಬಂಗಳಿ ಬಂಗಾರ ಒಡವೆ ನಾಣ್ಯ 1 ಲಾರಿ ತುಂಬ ಕೊಟ್ಟುಬಿಡು ಅಂದ. ತಥಾಸ್ತು ಅಂದ. ಅವನಿಗೆ ಬಂಗಾರ ಗಿಂಗಾರ ಎಲ್ಲ ಸಿಕ್ತಪ್ಪ. ಇನ್ನು ಮೂರನೇದವ ಕಳ್ಳ. ಏ ಕಳ್ಳ, ನಿನಗೇನು ಬೇಕು ಅಂದ. ನನಗೇನು ಬೇಡ ದೇವರೇ, ನನಗೆ ಏನೇನೇನೇನು ಕೊಡಬೇಡ, ಈಗ ನೀ ವ್ಯಾಪಾರಸ್ಥರಿಗೆ ಬಂಗಾರ ಕೊಟ್ಟಲ್ಲ 1 ಲಾರಿ ತುಂಬ, ಅವನ ಮನೆ ಅಡ್ರೆಸ್ ಕೊಡು ಅಂದ. ಈಗ ನಡೆದದ ಹಂಗೆ ನಡೆದದ. ಆ ಗೋವಾ ಟೀಮ್ನವ್ರು ಇವ್ರ ಅಡ್ರೆಸ್ ಕೇಳ್ತಾರ, ಈ ಜೂನಿಯರ್ ಗೋವಾ ಟೀಮ್ನವ್ರು ಅವ್ರ ಅಡ್ರೆಸ್ ಕೇಳ್ತಾರೆ. ಈಗ ನೀವು ದೇವ್ರ ಪ್ರತ್ಯಕ್ಷ, ನೀವು ಯಾರಿಗೆ ಆಶೀರ್ವಾದ ಮಾಡ್ತೀರಿ? ನಿಮ್ಮ ಕಡೆಗೆ ಉಳಿದಿದ್ದೆ ಆಕಳಿಗೆ ಈ ಸಲ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಮುಗಿದೋಯ್ತು. ಹಾಗೆ ಇವತ್ತು ಈ ಚುನಾವಣೆಯಲ್ಲಿ 4 ಪಕ್ಷಗಳಿದ್ದಾವೆ. 4 ಪಕ್ಷಗಳು ಒಂದು ಪಕ್ಷ ಜಗಳ ಆಡ್ತಾ ಇದ್ದಾವೆ, ಇನ್ನೊಂದು ಪಕ್ಷ ಟಿ ವಿಷಯ ಅದು ಲೆಕ್ಕಕ್ಕೆ ಇಲ್ಲ. ಇನ್ನು ಮೂರನೇದಂತೂ ವಜ್ರ ಪಕ್ಷ, ಅದು ಪೂರ್ತಿಗೆ ಪ್ಯಾನಲೇ ಹಾಕಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ನಮ್ಮದು ಆಕಳ ಪಕ್ಷ, ಅದು ರಾಘವೇಂದ್ರ ಕುಷ್ಟಗಿಯವರು ವಾಲಿಬಾಬು ಅವರ ಪಕ್ಷ. ಅದಕ್ಕೆ ನೀವು ಈ ಸಲ ಆಶೀರ್ವಾದ ಮಾಡಬೇಕು, ಈ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ನಿಮಗೆ ಸಿಗ್ತಕ್ಕಂಥ ಲಾಭವನ್ನು ಈಗ ನಾನು ಹೇಳ್ತೀನಿ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.